ಮಾಡ್ತೀವ ನಾವು ಯಾವ ಹಳೆ ಕಾಲ ಜಿಂದಾಬಾದ್ 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 ಆಳವಾಗಿ ಪ್ರವೇಶಿಸಿ ಲೋಕಾಯುಕ್ತವನ್ನು ಹಲಕಿದ್ದ ಹಾವುತರ ನಾಶ ಮಾಡಿ ಎಸಿಬಿ ಹುಟ್ಟಾಕಿದರೆ ನಮ್ಮ ರಾಜ್ಯ ಸರ್ಕಾರದವರು ಅದರ ವಿರುದ್ಧ ಈ ಒಂದು ಹೋರಾಟ ಏನು ಆರ್ಟಿಕಲ್ PC ಆಕ್ಟ್ ಹಾಗೂ ಆರ್ಟಿಕಲ್ 17ನ ಲೋಕಾಯುಕ್ತದಿಂದ ಕಿತ್ತುಕೊಂಡು ಅದನ್ನ ನಿಷ್ಕ್ರಿಯಗೊಳಿಸ್ಬಿಟ್ಟಿದೆ ನಮ್ಮ ರಾಜ್ಯ ಸರ್ಕಾರ. ಈ ಕೂಡಲೇ PC ಆಕ್ಟ್ ಮತ್ತು ಆರ್ಟಿಕಲ್ 17ನ ಲೋಕಾಯುಕ್ತಕ್ಕೆ ನೀಡಿ ಸ್ವಾಯತ್ತ ಸಂಸ್ಥೆಯಾಗಿ ಈ ಒಂದು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡೋದಕ್ಕೆ ಲೋಕಾಯುಕ್ತಕ್ಕೆ ಹೆಚ್ಚಿನ ಬಲವನ್ನು ಕೊಡಬೇಕು ಅಂತ ಹೇಳಿ ಈ ಹೋರಾಟ ನಂಬ್ಕೊಂಡಿದ್ದೀವಿ. ಆದ್ದರಿಂದ ರಾಜ್ಯ ಸರ್ಕಾರ ಎಚ್ಚರಿಸುವ ನಿಟ್ಟಿನಲ್ಲಿ ಈ ಒಂದು ಹೋರಾಟವನ್ನು ಶ್ರೀಯುತ ನ್ಯಾಯಮೂರ್ತಿಗಳಾದ ಚಂದ್ರಶೇಖರ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಈ ಒಂದು ಪ್ರತಿಭಟನೆ ರಾಜ್ಯ ಸರ್ಕಾರ ಎಚ್ಚರಿಸೋದಾಗಿದೆ. ಈ ಕೂಡಲೇ ಅವರು ಲೋಕಾಯುಕ್ತಕ್ಕೆ ಹೆಚ್ಚಿನ ಒಂದು ಬಲವನ್ನು ನೀಡದೇ ಹೋದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತೆ, ಕರ್ನಾಟಕ ರಾಜ್ಯದಿಂದ ಮುಷ್ಕರವನ್ನು ಕೈಗೊಳ್ಳಬೇಕಾಗುತ್ತೆ ಅಂತ ಎಚ್ಚರಿಸ್ತಾ ಇದ್ದೀವಿ. ನಮಸ್ತೆ. ಇವತ್ತು ನಾವು ಏನು ಹೋರಾಟ ಇಲ್ಲಿ ಹಮ್ಮಿಕೊಂಡಿದ್ದೀವಿ ಅದು ಭ್ರಷ್ಟಾಚಾರ ತೊಲಗಿಸಿ. ಇವತ್ತು ನಾವೇನು ರ್ಯಾಲಿ ಮಾಡಿದ್ದೀವಿ ಅದು ಅರ್ಧ ಸಕ್ಸಸ್ ಆಗಿದೆ. ಇವಾಗ CM ಮನೆಗೆ ಹೋಗ್ತಾ ಇದ್ದೀವಿ. ನಮ್ದೇನಿದೆ ನಮ್ಮದು ಮನವಿ ಕೊಡ್ತಾ ಇದ್ದೀವಿ. ಸೊ CM ಅವರು ಯಡಿಯೂರಪ್ಪನವರು ದಯವಿಟ್ಟು ಇದ್ರ ಬಗ್ಗೆ ಕಾಳಜಿ ವಹಿಸಿ ಆದಷ್ಟು ಬೇಗ ಲೋಕಾಯುಕ್ತನ ಬಲಪಡಿಸಬೇಕು ಅಂತ ನಾವು ವಿನಂತಿ ಮಾಡ್ಕೊತೀವಿ. ಮಾನವ ಹಕ್ಕುಗಳ ರಕ್ಷಣಾ ಸಮಿತಿ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ನೇತೃತ್ವದಲ್ಲಿ ಇವತ್ತು ಏನು ಭ್ರಷ್ಟಾಚಾರ ಅಳಿಸಿ ಲೋಕಾಯುಕ್ತ ಉಳಿಸಿ ನಮ್ಮ ಅಭಿಯಾನ ನಾವು ಪಾಲ್ಗೊಂಡಿದ್ದೀವಿ. ಇದಕ್ಕೆ ಎಲ್ಲ ಕಾರ್ಯಕರ್ತರು ಎಲ್ಲ ಜನರು ಇದಕ್ಕೆ ಒಗ್ಗೂಡಿ ಪ್ರಚಾರಕ್ಕೆ ಓಕೆ ಮಾಡಿದ್ದಾರೆ. ಮತ್ತು ಭ್ರಷ್ಟಾಚಾರಿಗಳಿಗೆ ಸಿಂಹಸ್ವಪ್ನವಾಗಿದ್ದಂಥ ವೆಂಕಟಾಚಲಯ್ಯರವರು ಮತ್ತು ಸಂತೋಷ್ ಹೆಗಡೆ ಅವರು ಈ ಭ್ರಷ್ಟಾಚಾರಿಗಳಿಗೆ ಮತ್ತು ಯಾರು ನ್ಯಾಯಕ್ಕೆ ಒಳಗಾಗಿದ್ರು ಅವರಿಗೆ ನ್ಯಾಯ ಕೊಡಿಸೋ ಮೂಲಕ ಮಾರ್ಗದರ್ಶಿಗಳಾಗಿದ್ದರು. ಇವತ್ತು ದೂರ ಇಟ್ಟಿದೆ. ಸಮಾಜದಲ್ಲಿ ಇವರು ಯಾರು ಗುರ್ಸೋದೇ ಇಲ್ಲ ಮತ್ತು ಇದೇ ಅನ್ನೋದೇ ಇಲ್ಲ. ಅದಕ್ಕೋಸ್ಕರ ಅವರ ನೇತೃತ್ವದಲ್ಲಿ ಈಗ CM ಹತ್ರ ಹೋಗ್ತಾ ಇದ್ದೀವಿ. ನಮ್ಮ ಏನಿದೆ ಮನವಿಯನ್ನು ಸಲ್ಲಿಸಿ ಅದರಿಂದ ಅವರು ಯೋಜನೆಗಳನ್ನ ಕೈಗೂಡಿಸ್ಬೇಕಂತ ನಾವು ಕೇಳ್ಕೊತೀವಿ.